ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಸರ್ಕಾರಿ ನೌಕರರ ಮಹಿಳಾ ಸಂಘ ಉದ್ಘಾಟನೆ. ಮಹಿಳೆಯರು ಪ್ರತಿಯೊಬ್ಬರು ಗೌರವಿಸಬೇಕು. ಕರಿಯಮ್ಮ ನಾಯಕ್. ಡಾಕ್ಟರ್ ರಾಜ್ಕುಮಾರ್ ಜಯಂತಿ. ಕನ್ನಡ ನಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಪಾರ. ಸುರೇಶ್ ವರ್ಮಾ. ರಿಮ್ಸ್ ಆಸ್ಪತ್ರೆಯಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ವಿಫಲ. ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಆಡಳಿತ. ಹನುಮಂತು ಮಂಜರ್ಲ ಆರೋಪ. ಏಪ್ರಿಲ್ 26ರಂದು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ. ರಂಗಸ್ವಾಮಿ. ಪ್ರಧಾನಮಂತ್ರಿ ಆವಾಸ ಮನೆಗಳ ಸಮೀಕ್ಷೆ ಆದೇಶವಿದ್ದರೂ ಪರಿಶೀಲಿಸಿದ ಪಂಚಾಯಿತಿಗಳು. ಕೊಂಡಪ್ಪ ಆರೋಪ. ಕಾಶ್ಮೀರ ಉಗ್ರ ದಾಳಿ ಖಂಡಿಸಿ ಎಬಿವಿಪಿ ಪ್ರತಿಭಟನೆ. ಎಸ್ಯುಸಿಐ ಪಕ್ಷದ ಸಂಸ್ಥಾಪನಾ ದಿನಾಚರಣೆ. ಶಿವದಾಸ್ ಘೋಷ ಕಮ್ಯುನಿಸ್ಟ್ ಪಕ್ಷ ಕಟ್ಟಿದ ಮೊದಲಿಗರು. ಎನ್ಎಸ್ ವೀರೇಶ್. ವಾರ್ತೆಗಳ ವಿವರ. ಮಹಿಳೆಯು ತನ್ನ ಜೀವನದುದ್ದಕ್ಕೂ ಸಾಕಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬಂದು ಕಷ್ಟ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯುತ್ತಿದ್ದು, ಮಹಿಳೆಯರನ್ನು ಗೌರವದಿಂದ ಕಾಣುವುದು ಸಮಾಜದಲ್ಲಿ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ಸಂಘದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಾರಿಯನ್ನು ಎಲ್ಲಿ ಪೂಜಿಸಲಾಗುತ್ತದೆ ಮತ್ತು ಗೌರವಿಸಲಾಗುತ್ತಿದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ವೇದ ಪುರಾಣಗಳು ಹೇಳುವಂತೆ ನಾರಿ ಕೇವಲ ಮನೆಯ ಒಳಾಂಗಣದಲ್ಲಿ ಕೆಲಸ ಮಾಡುವವಳಲ್ಲ, ಸಮಾಜದಲ್ಲಿ ಎಲ್ಲರಂತೆ ಸಮಾನವಾಗಿ ಬದುಕನ್ನು ನಡೆಸುವ ಛಲಗಾರ್ತಿಯಾಗಿದ್ದಾಳೆ ಎಂದರು. ಇಂದು ಸರ್ಕಾರಿ ಮಹಿಳಾ ನೌಕರರಿಗಾಗಿಯೇ ಪ್ರತ್ಯೇಕ ಸಂಘವನ್ನು ಸ್ಥಾಪಿಸಲಾಗಿದ್ದು, ಮಹಿಳಾ ನೌಕರರ ಸಮಸ್ಯೆಗಳು ಹಾಗೂ ಸವಾಲುಗಳ ಕುರಿತು ಧ್ವನಿ ಎತ್ತಲು ಸಂಘದೊಂದಿಗೆ ಸದಾ ಶ್ರಮಿಸಲಾಗುತ್ತದೆ. ಮಹಿಳಾ ನೌಕರರ ಸಂಘದ ವಿವಿಧ ಬೇಡಿಕೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಲಾಗುತ್ತದೆ ಎಂದು ಹೇಳಿದರು. ನಿಭಾಯಿಸುವಂತಹ ಒಂದು ಕೆಲಸವನ್ನು ಮಾಡುವ ದಿಟ್ಟ ಮಹಿಳೆ. ಅಂತಹ ಮಹಿಳೆಯಲ್ಲಿ ನಾವು ದಿವಂಗತ ಶ್ರೀಮತಿ ಮೇರಿ ದೇವಾಸಿಯ ಅವರನ್ನು ಸಲ್ಲಿಸುತ್ತಿದ್ದೇವೆ. ಈ ಒಂದು ಗೌರವ ಸಲ್ಲಿಕೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ನಮ್ಮೆಲ್ಲರಿಗೂ ಪುಣ್ಯ ಅಂತಂದು ನಾನು ಭಾವಿಸಿ ಗೌರವನ ಹೇಳಿದ್ದಾರೆ. ಮಹಿಳೆ ಎಂದರೆ ಸಂಸ್ಕಾರವಿದ್ದಂತೆ ತಾಯಿಯಾಗಿ ಮಗಳಾಗಿ ಸಮಾಜದಲ್ಲಿ ಧೈರ್ಯದಿಂದ ತಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಎಂಬಂತೆ ಜೀವಿಸಿ ಕೊನೆಗೆ ತನ್ನ ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಕೆಲಸ ಮಾಡುವ ನಾರಿ ಕೆಲಸ ಮಾಡುವ ಸ್ಥಳದಲ್ಲಿ ಸಂಸ್ಕಾರವನ್ನು ಬೆಳೆಸುತ್ತಾಳೆ ಎಂದು ತಿಳಿಸಿದರು. ಸಮಾಜದಲ್ಲಿ ಮಹಿಳೆ 50% ಸಮಾನತೆ ಇದೆ. ಮಹಿಳೆ ಶ್ರಮ ಜೀವಿಯಾಗಿದ್ದು ಅವಳಿಗೆ ಸಾಕಷ್ಟು ಜವಾಬ್ದಾರಿಗಳಿವೆ. ನನ್ನ ಊರು, ನನ್ನ ಕುಟುಂಬ, ಸಮಾಜದ ನನ್ನದು ಎಂದು ಭಾವಿಸುವ ಗುಣ ಮಹಿಳೆಯರಲ್ಲಿ ಮಾತ್ರ ಇದೆ ಎಂದರು. ಮಹಿಳೆ ಎಂದರೆ ಒಂದು ದೊಡ್ಡ ಬೆಳಕು. ಆ ಬೆಳಕಿನ ಶಕ್ತಿ ಸಾಕಷ್ಟಿದೆ. ಕಾಣದ ದಾರಿಯನ್ನು ತೋರಿಸುತ್ತಾಳೆ. ತನಗೆ ಕಷ್ಟ ಬಂದಾಗ ಅದೇ ಬೆಳಕು ಜ್ವಾಲೆಯಾಗಿ ಕಷ್ಟಗಳನ್ನು ಸುಡಲು ತಯಾರಾಗಿರುತ್ತಾರೆ ಎಂದರು. ಒಂದು ಅಧಿಕಾರ ಇವತ್ತು ನನಗೇನು ಇಡೀ ಜಿಲ್ಲೆಯಲ್ಲಿ ನಾನೊಬ್ಬ ಮಹಿಳೆ ಅಧಿಕಾರ ತಗೊಂಡೇನೆ ಅಂದರೆ ನಾವೆಲ್ಲರೂ ಕೊಟ್ಟಂಥ ಒಂದು ಅಧಿಕಾರ ಅಂತ ನನ್ನ ಭಾವನೆ. ಅಂಥ ಒಂದು ಭಾಗ್ಯ ಸಿಕ್ಕಿದ್ದು
ಪೂರ್ವಜನ್ಮದ ಪುಣ್ಯ ಅಂತ ನನ್ನ ಭಾವನೆ. ಇವತ್ತು ಮಹಿಳಾ ನೌಕರದಾರರ ಸಂಘದ ಸಾಕಷ್ಟು ವಿಷಯಗಳನ್ನು ಭಾಳಷ್ಟು ವಿಸ್ತಾರವಾಗಿ ಅವರು ತಿಳ್ಕೊಂಡು ಸೆಷನ್ನಲ್ಲಿ ಆಗಲಿ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋಂಥ ಒಂದು ಮನವಿಯನ್ನು ಅವ್ರು ಕೊಟ್ಟಾರ. ಇದೊಂದೇ ಅಂತಲ್ಲ, ಸದಾ ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಏನು ಹಕ್ಕುಗಳದವ, ನಿಮ್ಮ ಏನು ತೊಂದರೆಗಳದವ, ಅದರ ಜೊತೆಯಲ್ಲಿ ಸದಾ ನಿಮ್ಮ ಜೊತೆಯಲ್ಲಿ ಒಬ್ಬ ಅಕ್ಕ ತಂಗಿಯಾಗಿ ಕೆಲಸ ಮಾಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಪ್ರಾಮಾಣಿಕವಾಗಿ ಈ ವೇದಿಕೆ ಮುಖಾಂತರ ನಾನು ಕೊಂಡು ಬಯಸ್ತೀನಿ. ಯಾಕಂದರೆ ಮಹಿಳೆ ವಿಚಾರ ಬಂದಾಗ ಇವತ್ತು ಮಹಿಳೆ ಅಂತಂದರೆ ನಾನು ಬೂತಲ್ಲಿ ಪೂಜಾರಿಗೆ ಕೇಳಿದೆ, ಅಪ್ಪಾಜಿ ಭಾಳ ಅವಸರ ಮಾಡ್ತೀವಿ ನಾವು ಇಷ್ಟು ಬೇಗ ಬೇಗ ಮುಗ್ಸೋಕ್ಕಾಗೋದಿಲ್ಲ ಅನ್ನೋದು. ಅವ್ರೇನು ಹೇಳಿದ್ರು ಅಂದರೆ ಭಾಳ ಶಾಂತಿಯಿಂದ ಅವ್ರು ಹೇಳಿದರು, ನೋಡಮ್ಮ ಮಹಿಳೆ ಅಂದ್ರೇ ಸಂಸ್ಕಾರ ಅಂತ ಹೇಳಿದರು. ನೋಡ್ರಿ, ಇದರಲ್ಲೇ ಇನ್ನು ಬೇರೆ ಪದಗಳನ್ನು ಹುಡ್ಕೋಕ್ಕಾಗೋದೇ ಇಲ್ಲ. ಒಂದು ಸಂಸ್ಕಾರ ಇಲ್ಲ ಅನ್ನೋದನ್ನಪ್ಪ ಅಂದರೆ ಒಬ್ಬ ತಾಯಿ ಮಗನಿಗೆ ಒಂದು ಸಂಸ್ಕಾರ ಕಲಿಸ್ತಾಳ, ಸಮಾಜಕ್ಕೂ ಕೂಡ ಸಂಸ್ಕಾರ ಕಲಿಸ್ತಾಳ. ಅವ್ರೇನು ಕೆಲಸ ಮಾಡ್ತಾರೆ ಆ ಒಂದು ಕೆಲಸದಲ್ಲಿ ಕೂಡ ಸಂಸ್ಕಾರದಿಂದ ಅವ್ರು ಕೆಲಸ ಮಾಡ್ತಾರೆ. ಅಂಥ ಒಂದು ಸ್ಥಾನ ಇವತ್ತು ನಾವು ಹೆಣ್ಣಿನ ಒಂದು ಜನ್ಮಕ್ಕೆ ಬಂದು ನಾವು ಪಡ್ಕೊಂಡಿವಿ ಅಂತಂದರೆ ನಿಜವಾಗ್ಲೂ ನಾವೇ ಪುಣ್ಯವಂತರು. ಈಗೆಲ್ಲ ಸಮಾನತೆ ಬಗ್ಗೆ ನಾವು ಇನ್ನೂ ಸಾಕಷ್ಟು ಮಾತಾಡೋದೇ ಆಗ್ಯದ. ಯಾಕೆ ನಾವು ಇನ್ನೂ ಕೇಳ್ಬೇಕಾ ಸಮಾನತೆನ ಅಂತದನ್ನು ನಾವು ಹೇಳ್ತೀವಿ. ಯಾಕಂದರೆ 50% ನಾವು ಮಹಿಳೆಯರಿದ್ವಿ, ನಮ್ಗೆ 50% ಮೀಸಲಾತಿ ಸಮಾನತೆ ನಮ್ಗೆ ಬೇಕೇ ಬೇಕು. ಯಾಕಂತಂದರೆ ಇವತ್ತು ಮಹಿಳೆ. ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷೆ ರೋಶನಿ ಗೌಡ ಮಾತನಾಡಿ, ಹೆಣ್ಣು ಸಮಾಜದ ಕಣ್ಣು, ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಅವಮಾನ ತುಳಿತಕ್ಕೆ ಒಳಗಾಗುತ್ತಿದ್ದಾರೆ. 100 ವರ್ಷದ ಮಹಿಳಾ ನೌಕರರ ಸಂಘದ ಸಂಘಟನೆ ಇತಿಹಾಸದಲ್ಲಿ ಮಹಿಳೆಯರಿಗೆ ಸಮಾನತೆ, ಗೌರವ ಸಿಗಬೇಕು ಎಂಬ ದೃಷ್ಟಿಯನ್ನು ಹೊಂದಿದೆ. ಮಹಿಳಾ ನೌಕರರಿಗೆ ಸಿಗಬೇಕಾದ ಹಕ್ಕು, ರಕ್ಷಣೆ ನೀಡಬೇಕೆಂದು ಸಂಘಟನೆ ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಮಹಿಳೆಗೆ ಆತ್ಮವಿಶ್ವಾಸ ಅತ್ಯಂತ ಮುಖ್ಯ. ಸಂಘಟನೆಯಿಂದ ನಾಯಕತ್ವವನ್ನು ಬೆಳೆಸಬೇಕಾಗಿದೆ. ಸಮಾಜದಲ್ಲಿ ಸರ್ಕಾರಿ ಕ್ಷೇತ್ರವಾಗಲಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ 50% ಇದ್ದೇವೆ, ಆದರೂ ಸಮಾನತೆ ಇಲ್ಲ. ಮಹಿಳೆಯರಿಗೆ ವಿಶೇಷವಾದ ರಜೆಯನ್ನು ನೀಡಬೇಕೆಂಬ ಬೇಡಿಕೆ ಇದೆ. ಶಿಶುಪಾಲನಾ ಕೇಂದ್ರ, ಗರ್ಭಿಣಿಯರಿಗೆ ತಪಾಸಣೆ, ಮಾನಸಿಕ ಒತ್ತಡದಲ್ಲಿ ಹೇಗೆ ವೃತ್ತಿ ಜೀವನದಲ್ಲಿ ಕೆಲಸ ಮಾಡುವ ಕುರಿತು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ತಿಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಒಳಗಾದರೂ ಕೂಡ ನಮ್ಮ ಕರಿಯಮ್ಮ ಮೇಡಮ್ ಅಂತವರ ದಿಟ್ಟ ಮಹಿಳೆಯರು ಕೂಡ ಮುಂದೆ ಬಂದು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನು ಇವತ್ತು ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ಆ ಮಹಿಳೆಯರಿಗೆ ಮಹಿಳಾ ಆಗಿರ್ತಕ್ಕಂಥ ಮೇರಿ ದೇವಾಸಿ ಅವರಿಗೆ ನಾವು ಪುಷ್ಪಾರ್ಚನೆಯನ್ನು ಇವತ್ತು ನಮ್ಮ ಸಂಘದ ವತಿಯಿಂದ ಸಲ್ಲಿಸಿದ್ದೇವೆ. ಇದು ಒಂದು ನಮ್ಮ ಮತದಲ್ಲಿ ಇರ್ತಕ್ಕಂಥ ಉದಾಹರಣೆಯಾಗಿದೆ. ಹಾಗೆಯೇ ಕೂಡ ಹೇಳಬೇಕು ಅಂತಂದರೆ ನಮ್ಮ ಸಂಘದ ಹಿನ್ನೆಲೆ ಹೇಳಬೇಕು ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 100 ವರ್ಷದ ನಮ್ಮ ಸಂಘಟನೆಗಳ ಇತಿಹಾಸದಲ್ಲಿ ಮಹಿಳೆಯರಿಗೆ ಸಮಾನತೆ ಆಗಲಿ, ನಮಗೆ ಗೌರವಗಳಾಗಲಿ ಸಿಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಸವಾಲುಗಳು ಮತ್ತು ಅವರ ರಕ್ಷಣೆ ಮತ್ತು ಹಕ್ಕುಗಳಿಗಾಗಿ ನಾವು ಇಂದು ಬೇರೆ ಎಲ್ಲ ಸಂಘಟನೆಗಳು ನೀವು ನೋಡಿದ್ದೀರಾ, ಆ ಎಲ್ಲ ಸಂಘಟನೆಗಳಲ್ಲೂ ಕೂಡ ಮಹಿಳೆಯರಿಗೆ ಸಮಾನವಾದ ಒಂದು ಅವಕಾಶಗಳನ್ನು ಸಿಗಲಿಲ್ಲ, ಆತ್ಮ ಗೌರವಗಳನ್ನು ಸಿಗಲಿಲ್ಲ. ಆ ಎಲ್ಲ ಒಂದು ಕಾರಣಗಳಿಂದ ನಾವು ಸತತವಾಗಿ 4 ವರ್ಷಗಳ ಕಾಲ ಅನೇಕ ಸಭೆಗಳನ್ನು ಮಾಡಿ, ಅನೇಕ ಒಂದು ವಿಚಾರ ಚರ್ಚೆಗಳನ್ನು ಮಾಡಿ, ಮಹಿಳಾ ಶಾಸಕಿಯರಿಂದ, ಮಹಿಳಾ ವಿಚಾರವಂತರಿಂದ, ಮಹಿಳಾ ನ್ಯಾಯವಾದಿಗಳಿಂದ ಮತ್ತು ವಿಚಾರವಂತರಿಂದ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಈ ಒಂದು ಬಲಿಷ್ಠವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘವನ್ನು ಹುಟ್ಟು ಹಾಕಿದ್ದೇವೆ. ಇದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿರ್ತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಮಹಿಳಾ ನೌಕರರಿಗೆ ಮೊಟ್ಟ ಮೊದಲ ಬಾರಿಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಇದ್ರೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ
ಸಂಚಾಲಕಿ ರಾಜಯೋಗಿನಿ ಸ್ಮಿತಾ ಅಕ್ಕ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯ ಗೌರವಾಧ್ಯಕ್ಷೆ ಗೀತಾಮಣಿ, ಜಿಲ್ಲಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಾಟೀಲ್, ಜಿಲ್ಲಾ ಗೌರವ ಕಾರ್ಯದರ್ಶಿ ಗಂಗಮ್ಮ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ವಾಣಿಶ್ರೀ, ಖಜಾಂಚಿ ಸಂಗಮ್ಮ ಪಾಟೀಲ್, ಹಿರಿಯ ಉಪಾಧ್ಯಕ್ಷೆ ಪಾರ್ವತಿ ಹಿರೇಮಠ್, ಶ್ರೀದೇವಿ ನಾಯಕ್, ಶ್ರುತಿ, ಸುರೇಖಾ, ಸರಸ್ವತಿ, ವಿಮಲಾ, ಅರುಣಾ ಹಿರೇಮಠ್ ಸೇರಿದಂತೆ ಸಂಘದ ಇತರೆ ಪದಾಧಿಕಾರಿಗಳು, ಸರ್ಕಾರಿ ಮಹಿಳಾ ನೌಕರರು ಉಪಸ್ಥಿತರಿದ್ದರು. ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಾಹಿತ್ಯ ಪರಿಷತ್ತು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಜಯಂತ್ಯೋತ್ಸವದ ಸಮಿತಿಯಿಂದ ಹಮ್ಮಿಕೊಂಡಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರಾಜ್ಕುಮಾರ್ ಅವರ ಜನ್ಮದಿನವು ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಸಂತಸ ಪಡುವ ದಿನವಾಗಿದೆ. ಕನ್ನಡಕ್ಕೆ ರಾಜ್ಕುಮಾರ್ ಅವರು ನೀಡಿದ ಕೊಡುಗೆಯನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು. ಕನ್ನಡಿಗರಿಗೆ, ಕನ್ನಡ ನಾಡಿಗೆ ಇದೊಂದು ಪವಿತ್ರ ಕಾರ್ಯಕ್ರಮವಾಗಿದೆ ಎಂದರು. ರಾಜ್ಕುಮಾರ್ ಒಬ್ಬ ಕನ್ನಡದ ಮೇರು ನಟರಾಗಿದ್ದರು. ಅವರು ಕನ್ನಡ ಚಿತ್ರರಂಗದಲ್ಲಿ ಇರದೆ ಹೋಗಿದ್ದರೆ ಚಿತ್ರರಂಗ ಹಾಗೂ ಕನ್ನಡ ಶ್ರೇಷ್ಠ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತಿರಲಿಲ್ಲ. ಕನ್ನಡವನ್ನು ಶ್ರೀಮಂತಗೊಳಿಸಲು ಡಾಕ್ಟರ್ ರಾಜ್ಕುಮಾರ್ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಎಂದರೆ ಒಂದು ಶಕ್ತಿಯಾಗಿದ್ದಾರೆ. ಪ್ರತಿಯೊಬ್ಬರು ಕನ್ನಡವನ್ನು ಮೈಗೂಡಿಸಿಕೊಳ್ಳಲು ಮುಂದಾಗಬೇಕು. ಡಾಕ್ಟರ್ ರಾಜ್ಕುಮಾರ್ ಪ್ರತಿಯೊಂದು ಪಾತ್ರದಲ್ಲಿಯೂ ಅತ್ಯುತ್ತಮವಾಗಿ ನಟನೆ ಮಾಡಿ ಜನರ ಮನಸ್ಸಿನಲ್ಲಿ ನೆಲೆ ಮಾಡಿರುವುದು ಮಾತ್ರವಲ್ಲದೆ ಗೋಕಾಕ್ ಚಳವಳಿಯಲ್ಲಿಯೂ ಭಾಗಿಯಾಗಿ ಕನ್ನಡ ಭಾಷೆ, ನೆಲ, ಜಲ ರಕ್ಷಣೆಗೆ ಮುಂದಾಗಿದ್ದರು. ಸ್ವಲ್ಪ ವೈಟ್ ಬೇಕಾದ್ರೆ ಸರ್ ಎಟ್ ಟೈಮ್ ಹಾಕೋಣ ಹಾಕಿ ಯಾಕಂದ್ರೆ ಕನ್ನಡವನ್ನು ಉಳಿಸಿತ್ತು, ಬೆಳೆಸಿತ್ತು, ಹೋರಾಟ ಮಾಡಿದ್ದು, ಕನ್ನಡವನ್ನು ಸಾಂಸ್ಕೃತಿಕ ಲೋಕದ ಶ್ರೀಮಂತಗೊಳಿಸಿದ್ದು ಇವತ್ತು ಅವರು ಕನ್ನಡಿಗಾಗಿ ದುಡಿದಂಥದ್ದು, ಅವರ ಬರವಣಿಗೆಗಳಾಗಲಿ, ಅವರ ನಟನೆಗಳಾಗಲಿ, ಗೀತೆಗಳಾಗಲಿ, ಹೋರಾಟಗಳಾಗಲಿ, ಅವರು ಕನ್ನಡದ ಅಭಿಮಾನದ ಮಾತುಗಳನ್ನು ನೋಡಿದಾಗ ಇವತ್ತು ಕನ್ನಡ ಸಾಹಿತ್ಯ ಏನು ಹದಿನೇಳು ಶಾಸ್ತ್ರದಿಂದ ಬಂದಂಥ ಸಾಹಿತ್ಯ ಇವತ್ತು 20ನೇ ಶತಮಾನದಲ್ಲಿ ಕಲಿಯುಗದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತದಂದ್ರೆ ರಾಜ್ಕುಮಾರ್. ಯಾಕಂದ್ರೆ ಇವತ್ತು ರಾಜ್ಕುಮಾರ್ ಅವರ ಒಂದು ಶಕ್ತಿ ಕನ್ನಡ ಅಳಿಯುವುದು ಹೋಗುವಂತ ಕಾಲದಲ್ಲಿ ಕನ್ನಡವನ್ನು ನಮ್ಮನ್ನು ವೈಗೊಳಿಸಿಕೊಂಡು ಕನ್ನಡನೇ ರಕ್ತ ಸಂಚಲನ ಮಾಡಿಸಿಕೊಂಡು ಕನ್ನಡಕ್ಕಾಗಿ ಗೋಕಾಕ್ ಚಳವಳಿ ಮಾಡುವ ಮೂಲಕ ಕನ್ನಡವನ್ನು ಉಳಿಬೇಕು, ಬೆಳೆಯಬೇಕಂತ ಸ್ವತಃ ಹೋರಾಡಿಕೊಂಡ ಮೇರು. ಆನಂತರ ತಾರ ಹಿಡಿದಂತ ಔಷಧಗಳನ್ನೇ ಕನ್ನಡ ಘಟನೆ ಮಾಡಲಿಕ್ಕೆ ಅಂತ ಪವಿತ್ರ ಆ ವೇದಿಕೆ ಮಾಡೋದಕ್ಕೆ ಇಂಥ ನಟನೆಯಲ್ಲಿ ಪ್ರಸಿದ್ಧ ಪಡೆದರು. ತುಂಬಾ ಹೇಳಬೇಕಂತ ನಿಮಗೆ ರಾಜ್ಕುಮಾರ್ ನಟನೆ ನವರಸಗಳನ್ನು ಮುಕ್ಕಿ ಬಂದು ಬರಕಾಯಿ ಪ್ರವೇಶವಾದಂತ ನಟನೆ. ಇವತ್ತು ಆ ನಟನೆಗೆ ಬೇರೆ ಪ್ರತಿಯೊಬ್ಬರೇ ಕನ್ನಡ ಸಾಹಿತ್ಯ ದೃಷ್ಟಿಯಿಂದಾಗಲಿ, ಅವರ ನಟನೆ ಕೌಶಲ್ಯದಿಂದಾಗಲಿ, ಅವರ ನಟನೆ ಪಾಂಡಿತ್ಯದಿಂದಾಗಲಿ, ಅಭಿನಯ ಇವತ್ತು ಹೇಳಬೇಕು ಅವರು ಎಲ್ಲ ಪಾತ್ರಗಳು ಸಹಿ ಸಾಮಾಜಿಕ ಪಾತ್ರದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟಿಗೆ ಪಾಠ ಮಾಡಿದ್ರು. ಪೌರಾಣಿಕ ನೋಡಿ ಪೌರಾಣಿಕ ಜೈನರು, ಐತಿಹಾಸಿಕ ಪಾತ್ರ ನೋಡಿ ದೊಡ್ಡ ದೊಡ್ಡ ಸಾಹಿತ್ಯವನ್ನು ಇಡೀ ಪೌರಾಣಿಕ ಹಿಂದಿನ ಕಲಿಯುಗನೇ ಕಲಿಯುಗದಲ್ಲಿ ಪ್ರತಿಬಿಂಬಿಸುವಂತ ಬೇರೆ. ಇವತ್ತು ರಾಜ್ಕುಮಾರ್ ಪೌರಾಣಿಕ ಪಾತ್ರದಲ್ಲಿ ಅವರ ಅಭಿನಯ. ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದಂಡಪ್ಪ ಬೀರಾದರ್ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ 50 ವರ್ಷಗಳ ಕಾಲ ಚಲನಚಿತ್ರಗಳಲ್ಲಿ ನಟನೆ ಮಾಡಿ ಕಲೆಗೆ ನಿರಂತರ ಸೇವೆ ಸಲ್ಲಿಸಿದ್ದಾರೆ. ಎಲ್ಲರಿಗಿಂತ ಕಿರಿಯರೆಂಬ ಭಾವನೆಯನ್ನು ಇಟ್ಟುಕೊಂಡು ಅತ್ಯಂತ ಎತ್ತರಕ್ಕೆ ಬೆಳೆದ ವ್ಯಕ್ತಿಯಾಗಿದ್ದಾರೆ. ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕ ಕನ್ನಡ ಭಾಷೆ, ನೆಲ, ಜಲಕ್ಕಾಗಿ ಹೋರಾಡಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೂ ಮೊದಲು ವಾರ್ತಾಧಿಕಾರಿ ಗವಿಸಿದ್ದಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಬಹುದೊಡ್ಡ ವ್ಯಕ್ತಿತ್ವ ಹೊಂದಿದವರಾಗಿದ್ದರು. ರಾಜ್ಕುಮಾರ್ ಅವರ ಹಾಡುಗಳನ್ನು ಕೇಳುತ್ತಲೇ ಹಲವರು ಜೀವನ ಕಟ್ಟುಕೊಂಡಿದ್ದಾರೆ. ರಾಜ್ಕುಮಾರ್ಗೆ ಜಗತ್ತಿನಾದ್ಯಂತ ಅಭಿಮಾನಿಗಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನವು ದೇಶ ಹಾಗೂ ಕಾಲವನ್ನು ಮೀರಿದ್ದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್, ಕಸಾಪ ತಾಲೂಕು ಕಾರ್ಯದರ್ಶಿ
ರಾವುತ್ರಾವ್ ಬರೂರ್, ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿ ಜೆಎಲ್ ಗೋಪಿ, ವಾರ್ತಾ ಇಲಾಖೆಯ ಪ್ರದಸ ಲಿಂಗರಾಜ್, ನಾರಾಯಣಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ನಂತರ ಕುಟುಂಬ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಪಡೆದಿದ್ದರೂ ವಿಫಲವಾಗಿ ಮತ್ತೊಂದು ಮಗುವಾಗಿದೆ. 2012ರಲ್ಲಿ ಡಾಕ್ಟರ್ ನಂದಿತಾ ಎಂಬುವವರು ಶಸ್ತ್ರಚಿಕಿತ್ಸೆ ಮಾಡಿದ್ದು, ಈ ಕುರಿತು ದೂರು ನೀಡಿದರೂ ಇಂದಿಗೂ ಕ್ರಮವಾಗಿ ನ್ಯಾಯ ಒದಗಿಸಿಲ್ಲ ಎಂದು ಮಂಜರ್ರಾ ಗ್ರಾಮದ ಹನುಮಂತು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2012ರಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಕುಟುಂಬ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರವೂ ಮತ್ತೊಂದು ಮಗುವು 2015ರಲ್ಲಿ ಆಗಿದೆ. ವೈದ್ಯರ ವೈಫಲ್ಯದ ಕುರಿತಂತೆ ಅಂದಿನ ಜಿಲ್ಲಾಧಿಕಾರಿಗಳು ಹಾಗೂ ರಿಮ್ಸ್ ನಿರ್ದೇಶಕರಾಗಿದ್ದ ಡಾಕ್ಟರ್ ಬಸವರಾಜ್ ಮೀರಾಪುರ್ ಇವರಿಗೆ ದೂರು ನೀಡಲಾಗಿತ್ತು. ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಬಡತನದಿಂದ ಮಕ್ಕಳನ್ನು ಸಾಕುವ ಸ್ಥಿತಿಯಲ್ಲಿಲ್ಲ. ಆದರೂ ಮಕ್ಕಳಾಗಿದ್ದರಿಂದ 3 ಜನ ಮಕ್ಕಳನ್ನು ಕುಟುಂಬವನ್ನು ನಿರ್ವಹಿಸಬೇಕಿದೆ. ಆದರೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಶಸ್ತ್ರಚಿಕಿತ್ಸೆ ವಿಫಲವಾಗಿದೆ. ಡಾಕ್ಟರ್ ನಂದಿತಾ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದರೂ ಕ್ರಮವಾಗುತ್ತಿಲ್ಲ. ಈ ಹಿಂದೆ ರಿಮ್ಸ್ ಆಸ್ಪತ್ರೆಯಲ್ಲಿಯೇ ಹೋಂಗಾರ್ಡ್ ಆಗಿ ನೇಮಕ ಮಾಡಿ ನಂತರ ಸೇವೆಯಿಂದ ತೆಗೆದುಹಾಕಲಾಗಿದೆ. ಕುಟುಂಬ ನಿರ್ವಹಣೆ ತೊಂದರೆಯಾಗಿದ್ದು ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಆದರೆ ನಾನು ಸ್ವಲ್ಪ 10 ನಿಮಿಷವರೆಗೆ ಹೋಗಿ ನಮ್ಮ ತಂದೆ ತಾಯಿ ಕೇಳ್ತೀನಿ ಮೇಡಮ್. ಆಯ್ತು ಇವ್ರು ಹೆಚ್ಚುವರೆಗೆ ನಿಂತಾರೆ ರಿಮ್ಸ್ ಅಂದರೆ ಆಮೇಲೆ 15 ನಿಮಿಷ ಆದ್ಮೇಲೆ ಬಂದು ಏನಪ್ಪ ಕೇಳಿದೆ ಅಂತ ಕೇಳಿದ್ರು ಮೇಡಮ್ ಬೇಡ ಅಂತ ನಮ್ಮಪ್ಪ ಬೇಡಪ್ಪ ನೀನು ಮಾಡಿಸಿದ್ದು ಕರೆಕ್ಟ್ಗೆ ಆಗಿದ್ದಿಲ್ಲ ಅಂತ ಮಾಡಿಸಿದ್ದೆ. ಆಯ್ತು ದೇವ್ರು ಕೊಟ್ಟು ತೆಗಿಸ್ಬೇಡಪ್ಪ ಪಾಪ ಕೇಳಿದ್ರು ನಮ್ಮಪ್ಪ ಅದನ್ನು ಅಂತ ಮೇಡಮ್ ಬೇಡ ಅದಿಷ್ಟಿಗೆ ಅವರು ಈ ಥರ ಎಲ್ಲ ನಮ್ಮ ಮಕ್ಕಳು ಅಲ್ಲಿ ಹೋದ್ರಿಗೇನು ಯಾರಿಗೂ ಸರ್ ಎಲ್ಲ ನಮ್ಮ ಮನೆಗೆ ಬರ್ತಾರೆ. ನೀನು ಯಾಕೆ ಕೇಳಿದ್ರು ಡೀನು ಸಹ ಅವರು ಬಿಡ್ತಾ ಇಲ್ಲ ಸರ್. ಅವರು ದುರ್ಗೇಶ್ ಅವರಿಗೂ ದುರ್ಗೇಶ್ ಅವರಿಗೆ ಕೇಳಿದ್ರೆ ಇದು ನನ್ನ ಹೆಸರು ಮೇಲೆ ಇನ್ನೊಂದು ಸರ್ ಕೊಡಪ್ಪ ಇಲ್ಲ ಸರ್ ಸಾಕಾಗದು ಅಂದರೆ ಒಂದು ಸರ್ ನನ್ನ ಹೆಸರು ಮೇಲೆ ಕೊಡಪ್ಪ ನಾನು ಇದ್ದೀನಿ ಅಂದರೆ ಕೊಟ್ಟಿನ ಅವರು ಕೊಟ್ಟಿದ್ರೆ ಅವರು ಇಲ್ಲಪ್ಪ ಅಂತ ಇವತ್ತು ವಾಪಸ್ ಕೊಟ್ಟಾರ ಸರ್. ಇವೆಲ್ಲ ಕೊಟ್ಟಿದ್ದಾರೆ ಡೈರೆಕ್ಟ್ರು ಕೊಟ್ಟಾರಲ್ಲಪ್ಪ ಅದೇನೇ ಮಾಡ್ತೀನಿ ನಾನು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಆಪ್ಷನ್ ಮಾಡಿಸಿದ್ವಿ ಏನು ಮಾಡಿಸಿಲ್ಲ. ಆಪರೇಷನ್ ಕೈ ಆಪರೇಷನ್ ಇಲ್ಲ ಇದು ಕೈ ಮತ್ತೆ ಈಗ ಈ ಸಂದರ್ಭದಲ್ಲಿ ಪತ್ನಿ ಕಮಲಮ್ಮ ಹಾಗೂ 3 ಜನ ಮಕ್ಕಳಿದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಏಪ್ರಿಲ್ 26ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಪಂಡಿತ ನಲವಡಿ ಶ್ರೀ ಕಂಠಶಾಸ್ತ್ರಿಗಳು ರಚಿಸಿರುವ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಪ್ರಧಾನ ನಾಟಕ ಸಂಜೆ 6 ಗಂಟೆಗೆ ಪ್ರದರ್ಶನವಾಗಲಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಾಟಕವನ್ನು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ಅಧ್ಯಕ್ಷ ಹಾಗೂ ನರರೋಗ ತಜ್ಞ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ವಹಿಸಲಿದ್ದಾರೆ. ತಾಲೂಕು ರೆಡ್ಡಿ ಸಮಾಜದ ಅಧ್ಯಕ್ಷ ಡಿ ಅಚ್ಯುತ್ ರೆಡ್ಡಿ, ಎಚ್ ಜಗದೀಶ್ ವಕೀಲ್, ರಾಮನಗೌಡ ಏಗನೂರು, ಭೀಮರೆಡ್ಡಿ ಸರ್ಜಾಪುರ್, ಎಂ ಶ್ರೀನಿವಾಸ್ ರೆಡ್ಡಿ ಬೂರ್ದಿಪಾಡ, ಮಲ್ಲಿಕಾರ್ಜುನ್ ಮೇಟಿ, ಕೆ ಲಕ್ಷ್ಮೀಕಾಂತ್ ರೆಡ್ಡಿ, ಸುಧಾಕರ್ ರೆಡ್ಡಿ, ಅಯ್ಯನಗೌಡ ನಂದಿಹಳ್ಳಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ. ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ರಾಯಚೂರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿಯನ್ನು ಡಿ ಅಚ್ಯುತ್ ರೆಡ್ಡಿ, ಕಾರ್ಯಾಧ್ಯಕ್ಷರು
ತಾಲೂಕು ರೆಡ್ಡಿ ಸಮಾಜ ರಾಯಚೂರು, ಶ್ರೀ ಎಚ್ ಜಗದೀಶ್ ವಕೀಲರು ಮಾಜಿ ಅಧ್ಯಕ್ಷರು ರಾಯಚೂರು ಗ್ರಾಮೀಣ ಭಾರತೀಯ ಜನತಾ ಪಕ್ಷ, ಶ್ರೀ ರಾಮನಗೌಡ ಯಡ್ನೂರು ಅಧ್ಯಕ್ಷರು ಮಹಾಸಾಧ್ವಿ ಶ್ರೀಶರಣಿ ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ರಾಯಚೂರು ತಾಲೂಕು, ಶ್ರೀ ಭೀಮರೆಡ್ಡಿ ಸರ್ಜಾಪುರ್ ಬಿಜೆಪಿ ಹಿರಿಯ ಮುಖಂಡರು ರಾಯಚೂರು, ಶ್ರೀ ಎಂ ಶ್ರೀನಿವಾಸ ರೆಡ್ಡಿ ಗೋಲ್ಪಾಡ್ ಕಾಂಗ್ರೆಸ್ ಮುಖಂಡರು ರಾಯಚೂರು ಗ್ರಾಮೀಣ, ಮಲ್ಲಿಕಾರ್ಜುನ್ ಮೇಟಿ ನಿವೃತ್ತ ಅಭಿಯಂತರರು ರಾಯಚೂರು, ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಗೋಲ್ಪಾಡ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸೇವಾದಳ ರಾಯಚೂರು, ಶ್ರೀ ಸುಧಾಕರ್ ರೆಡ್ಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ತುರುಕಂಡೋಣ, ಶ್ರೀ ಅಯ್ಯನಗೌಡ ನಂದಿಹಳ್ಳಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು. ಇವರು ಜ್ಯೋತಿಯನ್ನು ಬೆಳೆಸುವವರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಸುಂಧರಾ ಪಾಟೀಲ್ ಉಪನ್ಯಾಸಕರು ಹಾಗೂ ಅಧ್ಯಕ್ಷರು ಅಕ್ಕನ ಬಳಗ ರಾಯಚೂರು, ಶ್ರೀ ಮಾಲಿಂಗಪ್ಪ ಪಾಟೀಲ್ ಖ್ಯಾತ ಉದ್ದಿಮೆದಾರರು ರಾಯಚೂರು, ಶ್ರೀಮತಿ ಸರಿತಾ ಮಹೇಶ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರು, ಶ್ರೀ ಬಸವರಾಜ್ ದೊರೆ ಅಧ್ಯಕ್ಷರು ಮಂದಾರ ಪತ್ತಿನ ಸಹಕಾರ ಸಂಘ ರಾಯಚೂರು, ಶ್ರೀ ವೀರೇಂದ್ರ ಪಾಟೀಲ್ ಹರಿವಿ ಗಂಜು ವರ್ತಕರು ರಾಯಚೂರು, ಶ್ರೀ ಶರಣ್ ರೆಡ್ಡಿ ಪಾಟೀಲ್ ಪ್ರಥಮ ದರ್ಜೆ ಗುತ್ತೇದಾರರು ರಾಯಚೂರು, ಶ್ರೀ ಶರಣಬಸಪ್ಪ ಪಟೇಲ್ ಕಾರ್ಯನಿರ್ವಾಹಕ ನಿರ್ದೇಶಕರು ಕ್ಯಾಸ್ಟೆಕ್ ಶಕ್ತಿನಗರ, ಶ್ರೀ ರಾಮಲಿಂಗಪ್ಪ ಚಂದನಕೇರಿ ಮಾಲಕರು ಈಶ್ವರ್ ಪ್ರಿಂಟರ್ಸ್ ರಾಯಚೂರು. ಈ ಸಂದರ್ಭದಲ್ಲಿ ಬಿಎಚ್ ಗುಂಡಳ್ಳಿ, ಗೋವಿಂದ ರೆಡ್ಡಿ, ಸಿದ್ದಲಿಂಗಪ್ಪ ನಾಗೋಲಿ ಇದ್ದರು. ಈಗ ಜಾಹೀರಾತು. ಆಟೋ ಮತ್ತು ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲು ಆಗುತ್ತಿಲ್ಲವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತಾರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cap.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cap.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಸತಿ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಿದ್ದರೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮೀಕ್ಷೆ ನಡೆಯದೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ವಸತಿ ನಿವೇಶನ ರಹಿತರ ಪಟ್ಟಿಯನ್ನು ಸಿದ್ಧಪಡಿಸಿ ಜಿಪಿಎಸ್ ಮಾಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಪಂಚಾಯಿತಿಯಲ್ಲಿ ಸಮೀಕ್ಷೆ ನಡೆಯುತ್ತಿಲ್ಲ, ಅರ್ಹರನ್ನು ಗುರುತಿಸುವ ಕೆಲಸ ನಡೆಯುತ್ತಿಲ್ಲ ಎಂದರು. ಸರ್ಕಾರ ಆದೇಶವನ್ನು ಕೇಂದ್ರ ಸರ್ಕಾರ ಆದೇಶಿಸಿದ್ರು, ಇದ್ರ ಬಗ್ಗೆ ಯಾರು ಗ್ರಾಮೀಣ ಭಾಗದಲ್ಲಿ ಸಮೀಕ್ಷೆ ಮಾಡಲಾರ ಯಾರು ಕೊಡ್ತಾರೋ ಅವರು ಪರವಾಗಿ ಜಿಪಿಎಸ್ ಬೋರ್ಡನ್ನು ಮಾಡ್ತಾರೆ. ಇದ್ರ ಬಗ್ಗೆ ಸಮಿತಿ ರಾಜ್ಯ ಸಂಚಾಲಕ ಎಂಎಸ್ ವೆಂಕಟೇಶ್ ಮಾತನಾಡಿ, ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ವಸತಿ ನಿವೇಶನ ರಹಿತರನ್ನು ಗುರುತಿಸಿ ಪಟ್ಟಿಯನ್ನು ಸಲ್ಲಿಸಬೇಕಿದ್ದು ಯಾವ ಪಂಚಾಯಿತಿಯಲ್ಲಿಯೂ ನಿರೀಕ್ಷೆಯಂತೆ ಸಮೀಕ್ಷೆ ನಡೆಯುತ್ತಿಲ್ಲ. ದೇವದುರ್ಗ, ಮಾನವಿ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಸದಸ್ಯರುಗಳು, ಅಧಿಕಾರಿಗಳು ಮನೆ ಆಯ್ಕೆಗೆ ಹಣ ವಸೂಲಿ ಮಾಡುತ್ತಿದ್ದಾರೆ. ಅರ್ಹರನ್ನು ಗುರುತಿಸುವ ಕೆಲಸ ಆಗುತ್ತಿಲ್ಲ. ಜಿಪಿಎಸ್ ಮೂಲಕ ಅನರ್ಹರ ಹೆಸರು ಸೇರಿಸುವ ಸಾಧ್ಯತೆಗಳಿವೆ. ಕೂಡಲೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ನಿರ್ದೇಶನ ನೀಡಿ ವಸತಿ ನಿವೇಶನ ವಂಚಿತ ಕುಟುಂಬಗಳಿಗೆ ಮನೆ ಒದಗಿಸಲು ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ಸಂಘಟನೆಯಿಂದ ಹೋರಾಟ ನಡೆಸುವುದಾಗಿ ಹೇಳಿದರು. ನಿವೇಶನ ರಹಿತ ಗ್ರಾಮೀಣ ಭಾಗದಲ್ಲಿ ಅವರು ಪಟ್ಟಿ ಸಮೀಕ್ಷೆ ಮಾಡಿ ಪಟ್ಟಿ ಕಳಿಸೋದು ಹೇಳ್ತದ. ಸರ್ಕಾರ ಆದೇಶಿಸಿದ್ರು ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಕಳಿಸೋ ಸರ್ಕಾರ ಮಾಡಿ ಕಳ್ಸಂತ ಆ ಮುಂಚೆನೂ ಮಾಡಿದ್ರಲ್ಲ, ಇವಾಗ ಮಾಡಿ ಕಳ್ಸ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ. ಇವತ್ತು ಅವ್ರು ಏನ್ ಮಾಡ್ಬೇಕು, ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಆ ಪಂಚಾಯತಿ ಗ್ರಾಮ ಪಂಚಾಯತ್ ಮಟ್ಟದ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಮನೆ ಮನೆಗೆ ಹೋಗಿ ಒಂದು ಕಡೆ ಪ್ರಚಾರ, ಇವಾಗ ಈ ತರ ಮನೆಗಳು ಬಂದಿದ್ದಾವೆ, ನಿವೇಶನ ನಿಮಗೆ ಮನೆಗಳು ಯಾರಿಗಿಲ್ಲ, ನಿವೇಶನ ಯಾರಿಗೆ ಅವಶ್ಯಕತೆ ಇದೆ, ಅವ್ರು ಬಂದು ಖುದ್ದಾಗಿ ಬಂದು ಅರ್ಜಿ ಕೊಡ್ರಿ, ಇಲ್ಲ ಜಿಪಿಎಸ್ ಮಾಡಿಸ್ಕೊಡ್ರಿ ಅಂತಂದು ಹೇಳ್ಬೇಕಾಗ್ತದೆ. ಈಗೇನಾಯ್ತಂದ್ರೆ ಅವ್ರಿಗೆ ಇದೇ ಒಂದು ನೆಪಾಗಿದೆ. ಯಾವುದೋ ಒಂದು ಕೆಲವಷ್ಟು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇತರರು ಯಾರೋ ರಾಜಕಾರಣಿಗಳು ಸೇರ್ಕೊಂಡು ಏನು ಮಾಡ್ತಾರೆ, ಬಡವರಿಗೆ ಮನೆ ಬಂದಾವ ದುಡ್ಡು ಕೊಟ್ಟರೆ ನಿಮ್ಗೆ ಜಿಪಿಎಸ್ ಮಾಡಿಸ್ಬೇಕು. ನಮಗೆ ಕೇಳಿದಂಗೆ ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಅಂದ್ರೆ 3,000. ಅದಕ್ಕೆ ಜಿಪಿಎಸ್ ಅಂದ್ರೆ ಸರ್ಕಾರಿ ಒಂದು ಶುಲ್ಕ ಏನು 200 ರೂಪಾಯಿನೇ ಐತೆ. 200 ರೂಪಾಯಿ ಜಿಪಿಎಸ್ ಮಾಡೋಕ್ಕೆ
ಇವರು 3,000ರಿಂದ 30,000 ಕೆಲವರು ದುಡ್ಡಿದ್ದವರಿಗೆ 30,000ವರೆಗೆ 20, 25, 15, 10,000 ಬಂದರೆ ನಿಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಆಗ್ತದಪ್ಪ, ಮೋದಿ ಮನೆ ಆಗ್ತದೆ ಅಂತಂದು ಹೇಳಿ ಇಲ್ಲಿ ದುಡ್ಡಿನ ವ್ಯವಹಾರ ನಡೆಯೋದು. ಅದಾಗೂ ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ತಾವೇನು ಮನೆ ಯಾರು ಮನೆಗೆ ಹೋಗಲ್ಲ. ಇವತ್ತು ಅಂಗವಿಕಲರು ಇರ್ತಾರ, ವಿಧವೆ ಇರ್ತಾರ, ಹೆಣ್ಮಕ್ಳು ಗಂಡಸರು ಒಂದು ಮನೆಗೆ ಬಿತ್ತಿರೋದಿಲ್ಲ. ಇವತ್ತು ಅಚಾನಕ್ಕಾಗಿ ತಿಳ್ಕೊಂಡಿರ್ತಾರ. ಚಿಕ್ಕ ಮಕ್ಕಳು ಕರ್ಕೊಂಡು ಅವ್ರು ಏನು ಬೆಳಿಗ್ಗೆ 8 ಗಂಟೆ 10 ಗಂಟೆಗೆ ಕೆಲಸಕ್ಕೆ ಹೋದ್ರೆ 5 ಗಂಟೆಗೆ ಬರ್ತಾರೆ. ಆ ಟೈಮಲ್ಲಿ ನೀವು ಯಾರಿಗೂ ಸಿಗೋದಿಲ್ಲ. ಇನ್ನೊಂದು ಏನಂತಂದ್ರೆ ಯಾರಿಗೂ ಹೋಗ್ಬಿಡ್ತಾರೆ. ಈ ಯಾರು ಇಟ್ಕೊಂಡು ನಮ್ಮದು 3% 50 ಮನೆ ಮಾಡ್ಸೋ ಡೀಟೇಲ್ಸ್ ಮಾಡ್ಸೋ ಯಾರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಚಿದಾನಂದಪ್ಪ ಕೆ, ಮಹೇಶ್ ಪಾಟೀಲ್, ವೀರೇಶ್ ಜಲಗಾರ, ಭೀಮನಗೌಡ ತಿಕ್ಕಣ್ಣ ಇದ್ದರು. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಎಬಿವಿಪಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಗುಂಡಿನ ದಾಳಿಗೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೆಂದು ಘೋಷಣೆ ಹಾಕಿದರು. ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯವಾಗಿದ್ದು ಪ್ರತ್ಯೇಕವಾದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಿ ಶಾಂತಿಯುತ ಕಾಶ್ಮೀರವೆಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರು. ಭಯೋತ್ಪಾದಕರ ನುಸುಕುಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿಲ್ಲವೆಂದು ಆಪಾದಿಸಿದರು. ಇತ್ತೀಚೆಗೆ ವಲಸೆ ಕಾರ್ಮಿಕರ ಮೇಲಿನ ದಾಳಿಗಳು, ಮಾರುಕಟ್ಟೆಗಳಲ್ಲಿ ದಾಳಿಗಳು ಹಾಗೂ ಕಾಶ್ಮೀರದಲ್ಲಿ ನಡೆದಿರುವ ಪ್ರವಾಸಿಗರ ಮೇಲಿನ ದಾಳಿ ಕಾಶ್ಮೀರದ ಶಾಂತಿ ಕದಡುವ ಕೆಲಸ ಮಾಡಿದ್ದಾರೆ. ಪ್ರತ್ಯೇಕವಾದಿಗಳು ತೀವ್ರ ಸವಾಲು ಹೂಡುತ್ತಿರುವುದು ಕಳವಳಕಾರಿಯಾದ ಸಂಗತಿಯಾಗಿದೆ. ಕೇಂದ್ರ ಸರ್ಕಾರ ಉಗ್ರದ ವಿರುದ್ಧ ವ್ಯಾಪಕ ಕಠಿಣ ಕ್ರಮಗಳನ್ನು ಕೈಗೊಂಡು ತಕ್ಕ ಉತ್ತರವನ್ನು ನೀಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದರು. ಕಾಶ್ಮೀರದಲ್ಲಿ ಮೊನ್ನೆ ನಡೆದಿರತಕ್ಕಂಥ ಒಂದು ಘಟನೆ, ಉಗ್ರರ ದಾಳಿ ಆಗಿರ್ತಕ್ಕಂಥದ್ದು, ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿ ಸುಮಾರು 30 ಜನರಿಗಿಂತಲೂ ಮೇಲ್ಪಟ್ಟು ಸಾರ್ವಜನಿಕರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೂ ಹಲವಾರು ಸುಮಾರು ಜನರಿಗೆ ಗಾಯಾಳುಗಳಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಒಂದು ಗೃಹ ಇಲಾಖೆ ಆಗಿರ್ಬೋದು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ದೇಶದಲ್ಲಿ ಪದೇ ಪದೇ ಈ ರೀತಿ ಹತ್ಯೆಗಳಾಗಿರ್ತಕ್ಕಂಥದ್ದನ್ನು ಖಂಡಿಸ್ತಾ, ಯಾಕಂದರೆ ಇದು ಮೊದಲು ಅಲ್ಲ, ಇದು ಕೊನೆಯೂ ನಿರಂತರವಾಗಿ ಈ ರೀತಿ ಹತ್ಯೆಗಳು ಅಥವಾ ಸಾರ್ವಜನಿಕವಾಗಿ ಕೋಮು ಗಲಭೆಗಳನ್ನು ಸೃಷ್ಟಿಸುವಂಥ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಅದು ದೇಶದ ಗಡಿ ವಿಚಾರವಾಗಿರ್ತಕ್ಕಂಥದ್ದು. ಅದು ಸಮಾಜದಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ತಗೊಂಡಾಗ, ನಮ್ಮ ರಾಜ್ಯದಲ್ಲಿ ಹಲವಾರು ವಿಚಾರಗಳು, ಈ ವರ್ಷದೊಳಗೆ ಹಲವಾರು ವಿಚಾರಗಳನ್ನು ತಗೊಂಡಾಗ, ಒಂದು KJ ಹಳ್ಳಿ ಗಲಭೆ ಆಗಿರ್ಬೋದು. ಭಯೋತ್ಪಾದಕರ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಸೂಕ್ತ ಚಿಕಿತ್ಸೆ, ಹತ್ಯೆಗೊಳಗಾಗಿರುವವರಿಗೆ ಪರಿಹಾರ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಗರ ಸಂಘಟನಾ ಕಾರ್ಯದರ್ಶಿ ಸಂಜು ಹಟ್ಟಿ ಕಟಗಿ, ಶಾಂತಕುಮಾರ್, ಭೀಮೇಶ್ ಸಾಗರ್, ವತ ಪ್ರಸಾದ್, ಹನುಮಂತ ಸೇರಿದಂತೆ ನಂದಿನಿ, SKE ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಮಿಕ ವರ್ಗದ ಮಹಾನ್ ನಾಯಕ್ ಶಿವದಾಸ್ ಘೋಷ್ ರವರು ಭಾರತದ ನೆಲದಲ್ಲಿ ನೈಜ ಕಮ್ಯುನಿಸ್ಟ್ ಪಕ್ಷ ಕಟ್ಟಲು ಪರಿಶ್ರಮದಾಯಕ ಹೋರಾಟ ನಡೆಸಿ SUCI ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪಿಸಿ ಬೆಳೆಸಿದರು ಎಂದು SUCI ಪಕ್ಷದ ಹಿರಿಯ ಸದಸ್ಯ ವೀರೇಶ್ NS ಹೇಳಿದರು. ಜವಾಹರ್ ನಗರದ ಸೊಪೋಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡ 78ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿವದಾಸ್ ಘೋಷ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿದರು. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರಿ ಸಂಘವಾದ ಅನುಶೀಲನ ಸಮಿತಿಯ ಸಕ್ರಿಯ ಸದಸ್ಯರಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಅವರು ಜೈಲು ಸೇರಿದರು. 1945ರಲ್ಲಿ ಜೈಲಿನಲ್ಲಿ ಇರುವಾಗಲೇ ಹಲವು ಜನ ಕ್ರಾಂತಿಕಾರಿಗಳೊಂದಿಗೆ ಸೇರಿ ವೈಚಾರಿಕ ಸಂಘರ್ಷವನ್ನು ನಡೆಸಿದರು. ಈ ಪ್ರಕ್ರಿಯೆಯಲ್ಲಿ ದೇಶದ ವಿಮೋಚನೆಗೆ ಮಾರ್ಕ್ಸ್ ವಾದ ಮಾತ್ರ ಪರಿಹಾರ ಎಂದು ಅರಿತರು. ಈ ಹುಡುಕಾಟದಲ್ಲಿ ಅವರು ಮಾರ್ಕ್ಸ್ ವಾದ, ಲೆನಿನ್ ವಾದವು ಒಂದು ವೈಜ್ಞಾನಿಕ ತತ್ವಶಾಸ್ತ್ರ ಎಂದು ಅರಿತು ಅದರೆಡೆಗೆ ಆಕರ್ಷಿತರಾದರು. ಮಾರ್ಕ್ಸ್ ವಾದ ಮಾತ್ರವೇ ಈ ಕಾಲದ ಶ್ರೇಷ್ಠ ವಿಚಾರ ಮಾತ್ರವಲ್ಲ, ಅದೊಂದೇ ಉನ್ನತ ನೀತಿ ಮೌಲ್ಯಗಳನ್ನು ಕೊಡಬಲ್ಲ ತತ್ವಶಾಸ್ತ್ರ ಎಂದು ಅರಿತರು.
ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾಯುವಾಗಲಿ ಚಿರಾಯುವಾಗಲಿ. ಕಾಮ್ರೇಡ್ ಶಿವದಾಸ್ ಘೋಷ್ ಲಾಲ್ ಸಲಾಂ ಲಾಲ್ ಸಲಾಂ. ಕಾರ್ಮಿಕ ವರ್ಗದ ಮಹಾನ್ ನಾಯಕರಾದ ಕಾಮ್ರೇಡ್ ಶಿವದಾಸ್ ಅವರಿಗೆ ಲಾಲ್ ಸಲಾಂ ಲಾಲ್ ಸಲಾಂ. ಕಾರ್ಮಿಕ ವರ್ಗದ ಅಂತಾರಾಷ್ಟ್ರೀಯವಾದ ಚಿರಾಯುವಾಗಲಿ ಚಿರಾಯುವಾಗಲಿ. ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾಯುವಾಗಲಿ ಚಿರಾಯುವಾಗಲಿ. ಅವರು ತಮ್ಮನ್ನ ತಾವು ತೀವ್ರವಾಗಿರ್ತಕ್ಕಂಥ ಒಂದು ವೈಚಾರಿಕ ಹೋರಾಟಕ್ಕೆ ತೊಡಗಿಸ್ಕೊಳ್ತಾರೆ. ಅಲ್ಲಿ ಅವರಿಗೆ ದೇಶದಲ್ಲಿ ಆಗ್ತಕ್ಕಂಥ ಈ ಒಂದು ಬದಲಾವಣೆಗಳು, ವಿದ್ಯಮಾನಗಳು, ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ಗಮನಿಸ್ತಾ ಅವರು ತಮ್ಮಲ್ಲಿ ತಾವು ಆಲೋಚನೆ ಮಾಡ್ತಾ ಅಲ್ಲಿ ಅವರು ಅರ್ಥ ಆಗೋದೇನಂತಂದ್ರೆ, ಸೊ ಈ ದೇಶದ ಜನಗಳ ವಿಮೋಚನೆಗೆ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷ ಬೇಕು ಅಂತೇಳಿ ಅಷ್ಟೊತ್ತಿಗೆ ಅವ್ರಿಗೆ ಅವರು ಆ ಒಂದು ಅಧ್ಯಯನದಲ್ಲಿ ವೈಚಾರಿಕ ಹೋರಾಟದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅರ್ಥ ಆಗುತ್ತೆ. ಸೊ ಮಾರ್ಕ್ಸ್ವಾದ ಲೆನಿನ್ವಾದ ಅಂತಕ್ಕಂಥ ಒಂದು ತತ್ವಶಾಸ್ತ್ರ ಏನಿದೆ, ಈ ಮಾರ್ಕ್ಸ್ವಾದ ಜನತೆಯ ನಿಜವಾದ ಒಂದು ವಿಮೋಚನೆಯ ದಾರಿ ತೋರಿಸ್ತಕ್ಕಂಥ ಒಂದು ವೈಜ್ಞಾನಿಕ ತತ್ವಶಾಸ್ತ್ರ. ಬಹಳ ಮುಖ್ಯವಾಗಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ನೀತಿ, ಸಂಸ್ಕೃತಿ, ಒಂದು ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಕ್ಕಂಥ ತತ್ವಶಾಸ್ತ್ರ. ಅದು ಇವತ್ತು ಏನಾದರೂ ಇದ್ರೆ ಮಾರ್ಕ್ಸ್ವಾದ ಅಂತ ಅನ್ನೋದು ಅರ್ಥ ಆಗುತ್ತೆ. ಅದು ಅರ್ಥ ಆದ್ಮೇಲೆ ಆ ಒಂದು ಅವರು ತಮ್ಮನ್ನೇ ತಾವು ಮಾರ್ಕ್ಸ್ವಾದಿ ಆಗಿಸ್ಕೊಳ್ಳೋದಕ್ಕೆ ತೀವ್ರತರವಾಗಿರ್ತಕ್ಕಂಥ ಹೋರಾಟದಲ್ಲಿ ತೊಡಗ್ತಾರೆ. ಆ ಗತಿನಲ್ಲಿ ಅವರು ಅತ್ಯಂತ ಉನ್ನತ ಶ್ರೇಣಿಯ ಮಾರ್ಕ್ಸ್ವಾದಿ ಲೆನಿನ್ವಾದಿ ಆಗ್ತಾ ಕೆಲವು ಅವ್ರ ಜೊತೆಗಿರ್ತಕ್ಕಂಥ ಜೈನಲ್ಲಿರ್ತಕ್ಕಂಥ ಕ್ರಾಂತಿಕಾರಿಗಳನ್ನ, ಸಂಗಾತಿಗಳನ್ನ ಸೇರಿಸ್ಕೊಂಡು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಹರಿಬಿಡ್ತಾರೆ. ಸೊ ಅಲ್ಲಿ ಆ ಪ್ರೊಸೆಸ್ ಅಲ್ಲಿ, ಆ ಪ್ರಕ್ರಿಯೆಯಲ್ಲಿ ಅವರು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಚಳುವಳಿ, ಒಂದು ಸಾಂಸ್ಕೃತಿಕ ಚಳುವಳಿ, ಜೀವನದ ಎಲ್ಲಾ ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ತೀವ್ರತರವಾಗಿರ್ತಕ್ಕಂಥ ಹೋರಾಟದಲ್ಲಿ ತೊಡಗಿಕೊಳ್ತಾರೆ. ಸೊ ಓರ್ವ ಕಮ್ಯುನಿಸ್ಟ್ ಆಗ್ತಕ್ಕಂಥ ಪ್ರಕ್ರಿಯೆ ಅಂತಂದ್ರೆ, ಅಥವಾ ಒಂದು ನಿಜವಾದ ಕಮ್ಯುನಿಸ್ಟ್ ಪಕ್ಷ ಈ ದೇಶದ ವಿಶಿಷ್ಟ ಪರಿಸ್ಥಿತಿಗೆ ಅದನ್ನು ಅಳವಡಿಸಿ ಬೆಳೆಸುತ್ತಾ ಸರ್ಕಾರಗಳ ಜನವಿರೋಧಿ ನೀತಿಗಳಾದ ಬೆಲೆ ಏರಿಕೆ, ಖಾಸಗೀಕರಣ, ನಿರುದ್ಯೋಗ ಮತ್ತು ಮಹಿಳೆಯರ ಮೇಲಿನ ಅಪರಾಧಗಳ ವಿರುದ್ಧ ಧ್ವನಿಯೇ ಎತ್ತುತ್ತಿರುವುದನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಚನ್ನಬಸವ ಜಾನೇಕಲ್, ಮಹೇಶ್ ಚೀಕಲ ಪರವಿ, ಹಯ್ಯಾಳಪ್ಪ, ಸರೋಜ ಗೋನಾವರ, ವಿನೋದ್ ಕುಮಾರ್, ಬಸವರಾಜ್, ಪೀರ್ ಸಾಬ್, ನಂದಗೋಪಾಲ್, ಹೇಮಂತ್, ಅಮೋಘ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಸರ್ಕಾರಿ ನೌಕರರ ಮಹಿಳಾ ಸಂಘ ಉದ್ಘಾಟನೆ. ಮಹಿಳೆಯರು ಪ್ರತಿಯೊಬ್ಬರು ಗೌರವಿಸಬೇಕು. ಕರಿಯಮ್ಮ ನಾಯಕ್. ಡಾಕ್ಟರ್ ರಾಜ್ಕುಮಾರ್ ಜಯಂತಿ. ಕನ್ನಡ ನಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಪಾರ. ಸುರೇಶ್ ವರ್ಮಾ. ರಿಮ್ಸ್ ಆಸ್ಪತ್ರೆಯಲ್ಲಿ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ವಿಫಲ. ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಆಡಳಿತ. ಹನುಮಂತು ಮಂಜರ್ಲ ಆರೋಪ. ಏಪ್ರಿಲ್ 26ರಂದು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ. ರಂಗಸ್ವಾಮಿ. ಪ್ರಧಾನಮಂತ್ರಿ ಆವಾಸ ಮನೆಗಳ ಸಮೀಕ್ಷೆ ಆದೇಶವಿದ್ದರೂ ಪರಿಶೀಲಿಸಿದ ಪಂಚಾಯಿತಿಗಳು. ಕೊಂಡಪ್ಪ ಆರೋಪ. ಕಾಶ್ಮೀರ ಉಗ್ರ ದಾಳಿ ಖಂಡಿಸಿ ಎಬಿವಿಪಿ ಪ್ರತಿಭಟನೆ. ಎಸ್ಯುಸಿಐ ಪಕ್ಷದ ಸಂಸ್ಥಾಪನಾ ದಿನಾಚರಣೆ. ಶಿವದಾಸ್ ಘೋಷ ಕಮ್ಯುನಿಸ್ಟ್ ಪಕ್ಷ ಕಟ್ಟಿದ ಮೊದಲ